ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿರುವಂತ ವಿಚಾರ ಬಂದು ಟ್ಯಾಕ್ಸ್ ಬಗ್ಗೆ. ಸೊ ಟ್ಯಾಕ್ಸ್ ಅಂದ್ರೇನು ಮತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಇನ್ ಇಂಡಿಯಾ. ಸೊ ಭಾರತ ದೇಶದಲ್ಲಿ ಯಾವೆಲ್ಲ ಟ್ಯಾಕ್ಸಸ್ ಇದಾವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ, ವಿಡಿಯೋ ಇಷ್ಟ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಟ್ಯಾಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಟ್ಯಾಕ್ಸ್ Tax is a compulsory contribution. Tax is a compulsory contribution made by a citizen of a nation, made by a citizen of a nation to meet various expenditure of the state, to meet various expenditure of the state. ಸೊ ಹೇಳ್ತಾರೆ ಟ್ಯಾಕ್ಸ್ ಅಂತಂದ್ರೆ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಕಡ್ಡಾಯವಾಗಿ ನೀವು ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಸೊ ಯಾವ ತರ ನೀವು ಕಡ್ಡಾಯವಾಗಿ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂತಂದ್ರೆ, ಸಪೋಸ್ ನೀವು ಒಂದು ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋದ್ರೆ, ಸೊ ನೀವು ಒಂದು ಲೀಟರ್ ಪೆಟ್ರೋಲ್ ಪ್ರೈಸ್ ₹102 ಇದ್ರೆ, ಸೊ ಅದ್ರೊಳಗಡೆ ಟ್ಯಾಕ್ಸ್ ಇನ್ಕ್ಲೂಡ್ ಆಗೋಗಿರುತ್ತೆ. By knowingly and unknowingly you are paying taxes to the government of India, government of Karnataka. ಅದೇ ತರ ಗ್ರಾಮ ಪಂಚಾಯತಿಗಳಿರ್ಬೋದು, BBMP-ಗಳಿರ್ಬೋದು, ಅವುಗಳಿಗೆಲ್ಲ ನೀವೇನ್ ಮಾಡ್ತಿರ್ತೀರಾ, ಗೊತ್ತೋ ಗೊತ್ತಿಲ್ಲದೇನೋ ನೀವೇನ್ ಮಾಡ್ತಿರ್ತೀರಾ, ಟ್ಯಾಕ್ಸ್ ನ ಕಟ್ತಿರ್ತೀರಾ. ಕಂಪಲ್ಸರಿ ಕಾಂಟ್ರಿಬ್ಯೂಷನ್. ಓಕೆ, ನೀವು ಒಂದು ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ₹102 ಇತ್ತು ಅಂತಂದ್ರೆ ಪೆಟ್ರೋಲ್ ಪ್ರೈಸ್ ಬಂದು, ಸೊ ಅದ್ರೊಳಗಡೆ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಎಕ್ಸೈಸ್ ಡ್ಯೂಟಿ ಅಂತ ಹಾಕ್ತಾರೆ, ಅದೇ ತರ ಸ್ಟೇಟ್ ಗವರ್ಮೆಂಟ್ ಅವರು ವ್ಯಾಟ್ ಅಂತ ಹಾಕ್ತಾರೆ. ಸೊ ಹಾಗಾಗಿ ಟ್ಯಾಕ್ಸ್ ಅನ್ನೋದು ಇನ್ಕ್ಲೂಡ್ ಆಗೋಗಿದೆ. ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ನೀವು ಮಾಡ್ತೀರಾ. ಒಂದು ಮೊಬೈಲ್ ಫೋನ್ ನ ಖರೀದಿ ಮಾಡಿದ್ರೆ GST ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ GST ನ ನೀವು ಪೇಮೆಂಟ್ ಮಾಡ್ಲೇಬೇಕಾಗುತ್ತೆ. ನೀವು ಒಂದು ಹೋಟ್ಲಲ್ಲಿ ಊಟ ಮಾಡಿದ್ರೆ, ಸೊ ಅಲ್ಲೂ ಕೂಡ ನೀವು GST ನ ಪೇಮೆಂಟ್ ಮಾಡ್ತೀರಾ. ಮೊಬೈಲ್ ಫೋನ್ಗೆ ಕರೆನ್ಸಿ ಹಾಕ್ಸಿದ್ರು ಕೂಡ 18% GST ನ ಕಟ್ತೀರಾ. ಹಿಂಗೆ ಕಂಪಲ್ಸರಿ ನೀವೇನ್ ಮಾಡ್ಬೇಕಾಗುತ್ತೆ, ಕಾಂಟ್ರಿಬ್ಯೂಷನ್ ನ ಮಾಡ್ಲೇಬೇಕಾಗತ್ತೆ. ಮೇಡ್ ಬೈ ಎ ಸಿಟಿಸನ್ ಆಫ್ ಎ ನೇಷನ್. ಸೊ ಇದನ್ನ ಯಾರು ಕಟ್ತಾರೆ ಟ್ಯಾಕ್ಸ್ ನ ಅಂತಂದ್ರೆ ಸಿಟಿಸನ್ಸ್. ಭಾರತ ದೇಶದ ಪ್ರಜೆಗಳಾದಂತಹ ನಾವು ಕಡ್ಡಾಯವಾಗಿ ನಾವು ತೆರಿಗೆಯನ್ನ ಪಾವತಿ ಮಾಡ್ತೀವಿ. ಏನು ಕಟ್ಬೇಕು ಟ್ಯಾಕ್ಸ್ ನಾವು? ವೈ ಶುಡ್ ವಿ ಪೇ ಟ್ಯಾಕ್ಸಸ್? ಓಕೆ, ಸೊ ಏನು ಕಟ್ಬೇಕು ನಾವು ಅಂತಂದ್ರೆ, ಟು ಮೀಟ್ ವೇರಿಯಸ್ ಎಕ್ಸ್ಪೆಂಡಿಚರ್ ಆಫ್ ದ ಸ್ಟೇಟ್. ಟು ಮೀಟ್ ವೇರಿಯಸ್ ಎಕ್ಸ್ಪೆಂಡಿಚರ್ ಆಫ್ ದ ಸ್ಟೇಟ್. ಸೊ ಒಂದು ದೇಶಕ್ಕೆ ಅನೇಕ ರೀತಿಯ ಖರ್ಚುಗಳು ಇರ್ತವೆ. ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನ ನಿಭಾಯಿಸಬೇಕು, ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನ ನೋಡ್ಕೋಬೇಕು, ಅದಕ್ಕೆ ಸರ್ಕಾರಕ್ಕೆ ದುಡ್ಡು ಬೇಕು. ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ನ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ, ಅದಕ್ಕೆ ಸರ್ಕಾರಕ್ಕೆ ದುಡ್ಡು ಬೇಕು. ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು, ಗೌರ್ಮೆಂಟ್ ಕಾಲೇಜ್ಗಳಿರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಗಳಿರ್ಬೋದು, ಹಿಂಗೆ ಒಂದು ಸರ್ಕಾರಕ್ಕೆ ನಾನಾ ರೀತಿಯ ಖರ್ಚುಗಳು ಇರ್ತವೆ. ಈ ಎಲ್ಲಾ ಖರ್ಚುಗಳನ್ನ ನಿಭಾಯಿಸೋದಕ್ಕೆ ನಾವು ಟ್ಯಾಕ್ಸ್ ನ ಕಟ್ಟಬೇಕಾಗತ್ತೆ. ಓಕೆ, ಸೊ ಟ್ಯಾಕ್ಸ್ ಇಸ್ ಎ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಎ ಸಿಟಿಸನ್ ಆಫ್ ಎ ನೇಷನ್ ಟು ಮೀಟ್ ವೇರಿಯಸ್ ಎಕ್ಸ್ಪೆಂಡಿಚರ್ ಆಫ್ ದ ಸ್ಟೇಟ್. ಇದು ಟ್ಯಾಕ್ಸ್ ನ ಬಗ್ಗೆ. ಓಕೆ, ನೆಕ್ಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಇನ್ ಇಂಡಿಯಾ ಯಾವ್ಯಾವ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಟ್ಯಾಕ್ಸಸ್ ಯಾವ್ಯಾವ ಅಂತ ನೋಡ್ತಾ ಹೋದ್ರೆ, ಮೊದಲನೇದು ಬಂದು ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ, ದ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ದ ಸೇಮ್ ಪರ್ಸನ್. ದ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್, ದ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ is on the same person. It's a kind of tax. So tax na ಒಂದು ಟೈಪ್, ಒಂದು ವಿಧ ಕೂಡ ಇದು. ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಇವೆರಡೂ ಕೂಡ ಸೇಮ್ ಪರ್ಸನ್ ಮೇಲೆ ಇರುತ್ತೆ. ಇಲ್ಲಿ ಇನ್ಸಿಡೆನ್ಸ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇನ್ಸಿಡೆನ್ಸ್ Incidence means liability to pay tax to the government. Liability to pay tax to the government. ಅದೇ ತರ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ burden of paying the tax. Burden of paying the tax. Burden of paying the tax. Nothing but sufferer of the tax ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇನ್ ಡೈರೆಕ್ಟ್ ಟ್ಯಾಕ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್. ಇವು ಪ್ರತ್ಯಕ್ಷ ತೆರಿಗೆಗೆ ಎಕ್ಸಾಂಪಲ್ಸ್ ಆಗ್ತಾ ಹೋಗ್ತವೆ. ಇಲ್ಲಿ ಇನ್ಸಿಡೆನ್ಸ್ ಅಂತಂದ್ರೆ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಟು ದ ಗವರ್ನಮೆಂಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಆದಾಯ ಬಂದು ಒಂದು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಇದ್ರೆ, ಸಪೋಸ್ ಇಫ್ ಯುವರ್ ಇನ್ಕಮ್ ಇಸ್ ₹1 crore, 1 ಕೋಟಿ ಇತ್ತು ಅಂತ ಅನ್ಕೊಳ್ಳಿ. ಓಕೆ, ನೀವು ಆಲ್ಮೋಸ್ಟ್ ಟ್ಯಾಕ್ಸ್ ಕಟ್ಟಲೇಬೇಕು. ನೀವು ಅಲ್ಲಿ ಏನಿಲ್ಲ ಅಂದ್ರೂ ಕೂಡ 30% ಟ್ಯಾಕ್ಸ್ ನೀವು ಕಟ್ಟಬೇಕಾಗತ್ತೆ. 30 ಲಕ್ಷದಷ್ಟು ಟ್ಯಾಕ್ಸ್ ನೀವೇನ್ ಮಾಡಬೇಕು, ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ಓಕೆ, ಇಲ್ಲಿ ಯಾರ ಆದಾಯವನ್ನ ಗಳಿಸ್ತಾ ಇರ್ತಾರೋ, ಇಲ್ಲಿ ಬರ್ಡನ್ ಅಂತಂದ್ರೆ ಇಂಪ್ಯಾಕ್ಟ್ ಮೀನ್ಸ್ ನೀವು ಅರ್ನ್ ಮಾಡ್ತಾ ಇದ್ದೀರಾ,
ಯಾರು ಆದಾಯವನ್ನ ಗಳಿಸ್ತಾ ಇದ್ದಾರೆ ಸೊ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ನ ಕಟ್ಟಬೇಕು. 30 ಲಕ್ಷ ಟ್ಯಾಕ್ಸ್ ಯಾರು ಕಟ್ಟಬೇಕು? ನೀವು ಕಟ್ಟಬೇಕು. ಸಫರರ್ ಆಫ್ ದ ಟ್ಯಾಕ್ಸ್. ನೀವು ಅರ್ನಿಂಗ್ಸ್ ಮಾಡ್ತಿದ್ದೀರಾ, ಸೊ ನೀವು ಅದಕ್ಕೆ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ನೀವು ಸಫರರ್ ಆಗ್ತೀರಾ, ಬರ್ಡನ್ ಸೊ ನಿಮ್ ತಲೆ ಮೇಲಿದೆ. ಓಕೆ, ಸೊ ನೀವು ಅದನ್ನ ಕಟ್ಟಲೇಬೇಕು. ಸೊ ನೀವು ಅದನ್ನ ಕಟ್ಟೋ ರೆಸ್ಪಾನ್ಸಿಬಿಲಿಟಿ ಕೂಡ ಯಾರ್ದು? ನಿಮ್ದೆ. ಇಂಪ್ಯಾಕ್ಟ್ ನಥಿಂಗ್ ಬಟ್, ಸೊ ಇಲ್ಲಿ ಇನ್ಸಿಡೆನ್ಸ್ ನಥಿಂಗ್ ಬಟ್ ಲಯಬಿಲಿಟಿ. ಸೊ ಅದನ್ನ ಸರ್ಕಾರಕ್ಕೆ ಕಟ್ಟುವಂತಹ ಹೊಣೆಗಾರಿಕೆ, ಜವಾಬ್ದಾರಿ ಕೂಡ ನಿಮ್ದೇ ಆಗಿರುತ್ತೆ. ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ದ ಸೇಮ್ ಪರ್ಸನ್. ಇದನ್ನೇ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸ್ ಇಸ್ ಎ ಕೈಂಡ್ ಆಫ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ is a kind of tax. The incidence and impact is on the same person. Okay, more than 15 lakh rupees ನಿಮ್ಮ ಇನ್ಕಮ್ ಹೋಯ್ತು ಅಂತಂದ್ರೆ ಅದ್ರ ಮೇಲೆ ನೀವು 30% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅಪ್ ಟು 2,50,000 ನಿಲ್ ಇರುತ್ತೆ. 2,50,000 to 5 lakh 5% ಇರುತ್ತೆ. ಆ ಸ್ಲ್ಯಾಬ್ ರೇಟು ಅಪ್ಲೈ ಆಗುತ್ತೆ. ಸೊ ನಾನು ಕೊಟ್ಟಿರುವಂತ ಎಕ್ಸಾಂಪಲ್ ಒಂದು ಅಪ್ರಾಕ್ಸಿಮೇಟ್ ಆಗಿ 1 ಕೋಟಿ ಇದ್ರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳಿರುವಂತ ನಂಬರ್ ಅದು. ಓಕೆ, ಸೊ ಅದನ್ನ ಸ್ಲ್ಯಾಬ್ ರೇಟ್ ಪ್ರಕಾರನೇ 2,50,000 to 5 lakh 5% ಹಿಂಗಿರುತ್ತೆ. ಮೋರ್ ದನ್ 60 ಇಯರ್ಸ್ ಇದ್ರೆ ಸೊ ಅಲ್ಲೂ ಕೂಡ ಬೇರೆ ತರ ಸ್ಲ್ಯಾಬ್ ಇನ್ಕ್ಲೂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಎಕ್ಸಾಂಪಲ್ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, 100% ಇಷ್ಟೇ ಟ್ಯಾಕ್ಸ್ ಕಟ್ಟಬೇಕು ಅಂತಲ್ಲ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಇಲ್ಲಿ ಕೊಟ್ಟಿರುವಂತ ಎಕ್ಸಾಂಪಲ್. ಇಟ್ಸ್ ಎ ಕೈಂಡ್ ಆಫ್ ಟ್ಯಾಕ್ಸ್ wherein the incidence and impact is on the same person. Examples ಯಾವುದು ಡೈರೆಕ್ಟ್ ಟ್ಯಾಕ್ಸ್ ಗೆ ಅಂತಂದ್ರೆ ಒಂದು ಇನ್ಕಮ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್. Indirect tax is a kind of tax. Indirect tax is a kind of tax. The incidence and impact is on two different persons. The incidence and impact. The incidence and impact is on two different persons. Is on two different persons. ಸೊ ಓಕೆ, ಇಲ್ಲಿ ಇನ್ಸಿಡೆನ್ಸ್ ಅಂತಂದ್ರೆ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಟು ದ ಗವರ್ನಮೆಂಟ್. ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಬರ್ಡನ್. ಬರ್ಡನ್ ಮೀನ್ಸ್ ಸಫರರ್ ಅಂತ ಹೇಳ್ಬಿಟ್ಟು. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ತಾರೆ? ಸಪ್ಲೈಯರ್ ತಮ್ಮ ಟ್ಯಾಕ್ಸ್ ನ ಶಿಫ್ಟ್ ಮಾಡ್ತಾ ಹೋಗ್ತಾರೆ. ಈಗ ಸಪೋಸ್ ಒಂದು ಹೋಟೆಲ್ ಹೋಗಿ ನೀವು ಊಟ ಮಾಡಿದ್ರೆ 5% GST ನ ಅವ್ರು ಹಾಕಿದ್ರೆ, ಓಕೆ, ಸೊ ಅವ್ರು ಏನ್ ಮಾಡ್ತಾರೆ? ಹೋಟೆಲ್ನವರು ಕಸ್ಟಮರ್ ಇಂದ ಕಲೆಕ್ಟ್ ಮಾಡ್ಕೊಂತಾರೆ. ಆ 5% ದುಡ್ಡನ್ನ ಯಾರಿಂದ ಕಲೆಕ್ಟ್ ಮಾಡ್ಕೊಂತಾರೆ? ಕಸ್ಟಮರ್ ಇಂದ ಕಲೆಕ್ಟ್ ಮಾಡ್ಕೊಂತಾರೆ. ಸೊ ಹಿಂಗೆ ಇನ್ಸಿಡೆನ್ಸ್ ಮತ್ತೆ ಇಂಪ್ಯಾಕ್ಟ್, ಇಲ್ಲಿ ಸಫರರ್ ಆಫ್ ದ ಟ್ಯಾಕ್ಸ್, ಬರ್ಡನ್ ಆಫ್ ಪೇಯಿಂಗ್ ದ ಟ್ಯಾಕ್ಸ್, ಆ ಟ್ಯಾಕ್ಸ್ ಅನ್ನ ಕಟ್ಟುವಂತಹ ಜವಾಬ್ದಾರಿ ಯಾರ್ದಾಗಿರುತ್ತಪ್ಪ ಅಂತಂದ್ರೆ ಅದ್ರ ಯಾರು ಬಿಯರ್ ಮಾಡ್ತಾರೆ ಅಂತಂದ್ರೆ ಕಸ್ಟಮರ್ಸ್ ಬಿಯರ್ ಮಾಡ್ತಾರೆ. ಸಪ್ಲೈಯರ್ಸ್ ಅವ್ರಿಗೆ ಏನ್ ಮಾಡ್ತಾರೆ? ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಮೊಬೈಲ್ ಫೋನ್ ನ ಖರೀದಿ ಮಾಡಿದ್ರೆ 18% GST ಹಾಕಿದ್ರೆ ಅದ್ರ ಮೇಲೆ ಆ 18% GST ಅನ್ನ ಮೊಬೈಲ್ ಫೋನ್ ಕಂಪನಿ ಯಾರಿಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅಂದ್ರೆ ಕಸ್ಟಮರ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ ತರ ಏನಾಗ್ತಾ ಹೋಗುತ್ತೆ ಇಲ್ಲಿ? ದ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ಟೂ ಡಿಫರೆಂಟ್ ಪರ್ಸನ್ಸ್. The incidence and impact is on two different persons. ಇಲ್ಲಿ ಬರ್ಡನ್, ಆ ಟ್ಯಾಕ್ಸ್ ನ ಕಟ್ಟುವಂತ ಜವಾಬ್ದಾರಿ ಬೇರೆ ವ್ಯಕ್ತಿದಾಗಿರುತ್ತೆ. ಹಂಗೇನೆ ಆ ದುಡ್ಡನ್ನ ಸರ್ಕಾರಕ್ಕೆ ಕಟ್ಟುವಂತ ಜವಾಬ್ದಾರಿ ಬೇರೆಯವ್ರದಾಗಿರುತ್ತೆ. ಈಗ ಸಪೋಸ್ ಒಂದು ಏರ್ಟೆಲ್ ಅಂತ ಅನ್ಕೊಳ್ಳಿ. ಏರ್ಟೆಲ್ ಸಿಮ್ ಇದೆ, ನೀವು ಅದಕ್ಕೆ ಕರೆನ್ಸಿ ಹಾಕ್ಸಿದಿರಾ ಅಂತ ಅನ್ಕೊಳ್ಳಿ. 18% GST ನ ಪೇಮೆಂಟ್ ಮಾಡ್ತೀರಾ. ಓಕೆ, ಸೊ ಟ್ಯಾಕ್ಸ್ ನ ಕಟ್ತಾ ಇರೋದು ನೀವು. ಸೊ ನಿಮ್ಮ ಪರವಾಗಿ ಟ್ಯಾಕ್ಸ್ ನ ಸರ್ಕಾರ ಕಟ್ಟದ ಯಾರು? ಕಂಪ್ನಿ ಕಟ್ಟುತ್ತೆ ಸರ್ಕಾರಕ್ಕೆ. ಸೊ ಈ ತರ ದ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ಟೂ ಡಿಫರೆಂಟ್ ಪರ್ಸನ್ಸ್. ಇದಕ್ಕೆ ನಾವೇನಂತ ಕರಿತೀವಿ? ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಎಕ್ಸಾಂಪಲ್ಸ್ ಏನು ಇಂಡೈರೆಕ್ಟ್ ಟ್ಯಾಕ್ಸಸ್ ಗೆ ಅಂತ ಹೇಳಿದ್ರೆ GST ಬೆಸ್ಟ್ ಎಕ್ಸಾಂಪಲ್. ಇಂಡೈರೆಕ್ಟ್ ಟ್ಯಾಕ್ಸ್ ಗೆ GST. ಸೊ GST ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಎಕ್ಸಾಂಪಲ್ಸ್ ಯಾವ್ಯಾವು ಅಂತಂದ್ರೆ GST. ಅದೇ ತರ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ? ಎಕ್ಸೈಸ್ ಡ್ಯೂಟಿ ಹಾಕುತ್ತೆ. ವ್ಯಾಟ್ ಅನ್ನೋ ಟ್ಯಾಕ್ಸ್ ನ ಸ್ಟೇಟ್ ಗವರ್ಮೆಂಟ್ ಹಾಕುತ್ತೆ. ಇವೆಲ್ಲವೂ ಕೂಡ ಯಾವ್ದಕ್ಕೆ ಎಕ್ಸಾಂಪಲ್ಸ್ ಅಂತಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಗೆ ಎಕ್ಸಾಂಪಲ್. ಇಷ್ಟು ಕೂಡ ಟ್ಯಾಕ್ಸ್ ಅಂದ್ರೆ ಏನು, ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ.